ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಗೊತ್ತಿರೋ ರೀತಿಯೇ Realme X7 Pro ಲಾಂಚ್ ಆಗಿದೆ. ನಾವು ವೀಡಿಯೋ ನೋಡೋದ್ರಲ್ಲಿ ತುಂಬ ಲೇಟ್ ಆಗಿದ್ವಿ ಫ್ರೆಂಡ್ಸ್. ಸೊ ಪ್ರತಿ ಸರ್ತಿ ಲೇಟ್ ಆದಂಗೆ ಈ ಸರ್ತಿ ಕೂಡ ವೀಡಿಯೋ ನೀಡೋದ್ರಲ್ಲಿ ಲೇಟ್ ಆಗಿದ್ವಿ. ಇದು ನಮ್ಮ ಪ್ರಾಬ್ಲಮ್ ಅಲ್ಲ, ಇದು ನೆಟ್ ಪ್ರಾಬ್ಲಮ್. ಎಸ್ ಫ್ರೆಂಡ್ಸ್, ವೀಡಿಯೋ ಅಪ್ಲೋಡೇ ಆಗಲ್ಲ ಸ್ಪೀಡಾಗಿ. ನನ್ನ ಸ್ಪೀಡ್ ಎಷ್ಟು ಬರುತ್ತೆ ಇಲ್ಲಿದಂತ ಕೂಡ ಒಂದು ವೀಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಅದರಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಇವತ್ತು ಈ ವಿಡಿಯೋನ ಮಾತಾಡೋಣ. ಈ ವಿಡಿಯೋದಲ್ಲಿ ನಾವು Realme X7 Pro ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಆಗಿದ್ದರೆ ಬ್ಯಾಕ್ಗ್ರೌಂಡ್ ಎಲ್ಲಿ ಅಂತ, ಸೊ ಡೋಂಟ್ ವರಿ, ನಮ್ಮನ್ನು ಅವಾಗವಾಗ ಮನೆಯಿಂದ ಹೊರಗಾಗ್ತಿರ್ತಾರೆ, ಹಾಗಾಗಿ ಈ ಥರ ಬಂದು ವೀಡಿಯೋ ಮಾಡ್ತಾಯಿರ್ತೀವಿ. ಸೊ ಆದಷ್ಟು ಬೇಗ ನಮ್ಮ ಒಂದು ಸಪ್ರೇಟ್ ಆದಂಥ ಸೆಟಪ್ ರೆಡಿ ಆಗ್ತದೆ ಫ್ರೆಂಡ್ಸ್. ಆ ಸೆಟಪ್ ಟೂರ್ ನಿಮಗೆ ನಿಜವಾಗ್ಲೂ ನೀಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಈಗ ಈ ವಿಡಿಯೋ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಲೇಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸೊ ನಾವು ಇದ್ರ Realme X7 Proನ ಫಸ್ಟ್ ಇದರ ಮುಖ ಅಂದರೆ ಇದರ ಡಿಸ್ಪ್ಲೇಯಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅಂದರೆ ಇದರಲ್ಲಿ ನಿಮಗೆ ಸಿಗ್ತಾ ಇದೆ 6.5 ಇಂಚಸ್ನ ಸೂಪರ್ AMOLED ಡಿಸ್ಪ್ಲೇ ಫ್ರೆಂಡ್ಸ್. ಅಂದರೆ ಇದ್ರ ಜೊತೆ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ವಿತ್ 120 Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇದೆ ಫ್ರೆಂಡ್ಸ್. ಅಂದರೆ ನೀವೇನಾದರೂ ಸ್ಕ್ರೋಲ್ ಮಾಡಿದರೆ, ಅಂದರೆ ಎಲ್ಲಾದರೂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಬೇರೆ ಕಡೆಯಲ್ಲಿ ಮತ್ತು UIಯಲ್ಲಿ ಏನಾದರೂ ಈ ಥರ ಸ್ಕ್ರೋಲ್ ಮಾಡ್ತಿದ್ರೆ ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಒಂಥರ ಜರ್ಕಿನೆಸ್ ಇರುತ್ತಲ್ಲ, ಅದರ ಜರ್ಕಿನೆಸ್ ಇರಲ್ಲ, ತುಂಬ ಸ್ಮೂತಾಗಿರುತ್ತೆ. ಸೊ ಇದನ್ನು ರಿಫ್ರೆಶ್ ರೇಟ್ ಅಂತಾರೆ. ಅದ್ರ ಬಗ್ಗೆ ಫುಲ್ ಡೆಡಿಕೇಟೆಡ್ ವೀಡಿಯೋ ಬೇಕಾದರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆ ವಿಡಿಯೋನ ನೀಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು 120 Hz ರಿಫ್ರೆಶ್ ರೇಟ್ ಇರುತ್ತೆ ಫ್ರೆಂಡ್ಸ್. ಇನ್ನು ನಮ್ಮ ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಡೈಮಂಡ್ ಸಿಟಿ, ಅಂದರೆ ಮೀಡಿಯಾಟೆಕ್ನ ಡೈಮಂಡ್ ಸಿಟಿ 1000+ 5G ಪ್ರೊಸೆಸರ್ ಇದೆ ಫ್ರೆಂಡ್ಸ್. ಅಂದರೆ ಇದು 7nm ಬೇಸ್ ಪ್ರೊಸೆಸರ್ ಆಗಿದೆ. ಸೊ ಇದರಲ್ಲಿ ಡ್ಯೂಲ್ ಬ್ಯಾಂಡ್ ಅಂದರೆ 5G ನೀಡ್ತಿದ್ದಾರೆ ಫ್ರೆಂಡ್ಸ್. ಅಂದರೆ 5Gಲಿ ಭಾಳಷ್ಟು ಬ್ಯಾಂಡ್ಸ್ಗಳಿದ್ದಾವೆ, ಬಟ್ ಇವರು Realmeಯಲ್ಲಿ ಡ್ಯೂಲ್ ಬ್ಯಾಂಡ್ಗಳನ್ನ ನೀಡ್ತಾಯಿದ್ದಾರೆ ಫ್ರೆಂಡ್ಸ್ 5Gಲಿ. ಸೊ ಇದು ಕೂಡ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಇನ್ನು ಇದರಲ್ಲಿ ನಾವು GPU ಬಗ್ಗೆ ಮಾತಾಡೋದಾದರೆ ಮಾಲಿ G77 MC9 GPU ಕೂಡ ನೀಡ್ತಾ ಇದ್ದಾರೆ ಫ್ರೆಂಡ್ಸ್. ಅಂದರೆ ಇದು ಕೂಡ ಒಂದು ಬೆಸ್ಟ್ ಅಂತ ಹೇಳ್ಬೋದು, ಯಾಕಂತಂದರೆ ಗೇಮದೆಲ್ಲ ಆಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇನ್ನು ಇದರಲ್ಲಿ ನಮ್ಮ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ, ಯಾಕಂತಂದರೆ ಪ್ರೊಸೆಸರ್ ಸ್ಟ್ರಾಂಗ್ ಇದ್ದರೆ ಯಾವ ಥರ ಸ್ಟೋರೇಜ್ ಇದೆ ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಇದರ ಬೇಸ್ ವೇರಿಯಂಟ್ ಏನಿದೆ ಫ್ರೆಂಡ್ಸ್, ಅದು 6GB 128GB ಇದೆ ಫ್ರೆಂಡ್ಸ್. ಅಂದರೆ 6GB 128GB ಇದರ ಬೇಸ್, ಮತ್ತು 8GB 128 ಮತ್ತು ಹೈಯರ್ ವೇರಿಯಂಟ್ 8GB 256GB ಇದೆ ಫ್ರೆಂಡ್ಸ್. ಅಂದರೆ ನೀವು ನೋಡ್ತಾ ಇರ್ಬೋದು 6 128, 8 128, 256 ಈ ಥರ 3 ವೇರಿಯಂಟ್ಗಳಲ್ಲಿ ಈ ಮೊಬೈಲ್ ಲಾಂಚ್ ಆಗಿದೆ ಫ್ರೆಂಡ್ಸ್. ಸೊ ಇನ್ನು ಇದರ ಸ್ಟೋರೇಜ್ ಟೈಪ್ ಬಗ್ಗೆ ಮಾತಾಡೋದಾದರೆ UFS 2.1 ಸ್ಟೋರೇಜ್ ಇದೆ ಫ್ರೆಂಡ್ಸ್. ಅಂದರೆ ಇದು ರೀಡ್ ಆ್ಯಂಡ್ ರೈಟ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಫ್ರೆಂಡ್ಸ್. ಅಂದರೆ ನೀವೇನಾದರೂ ವೀಡಿಯೋನ, ಅಂದರೆ ಈ ಥರ ನಮ್ಮ ಥರ ಯೂಟ್ಯೂಬರ್ ಏನಾದರೂ ಆಗಿದ್ದರೆ ಅದರಲ್ಲಿ ನೀವೇನಾದರೂ ವೀಡಿಯೋಗಳನ್ನ ಸ್ಪೀಡಾಗಿ ಅಂದರೆ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದರೆ ಅಲ್ಲಿ ಯೂಸ್ ಆಗುತ್ತೆ. ಮತ್ತು ನೀವು ಒಬ್ಬ ಗೇಮರ್ ಅಂತಂದ್ರೂ ಕೂಡ ಅಲ್ಲಿ ಕೂಡ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ಯಾಕಂತಂದರೆ ಗೇಮಿಂಗ್ ಲೆವೆಲ್ನ ಸ್ಮೂತ್ ಮಾಡೋದಕ್ಕೆ ಈ ಸ್ಟೋರೇಜ್ ಯೂಸ್ ಆಗುತ್ತೆ. ಬಟ್ ಇದಕ್ಕಿಂತ ದೊಡ್ಡ ಸ್ಟೋರೇಜ್ನ ನೀಡ್ಬೋದಾಯ್ತು. ಅಂದರೆ ಇದಕ್ಕಿಂತ ಅಪ್ಗ್ರೇಡೆಡ್ 3.0 UFS 3.0ನ ನೀಡ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಕಂಪ್ನಿ ನಿರ್ಧಾರ, ನಾವು ಹೇಳೋದ್ರಿಂದ ಚೇಂಜ್ ಆಗೋಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಇನ್ನು ಇದರಲ್ಲಿ ಕ್ಯಾಮ್ರಾಗಳ ಬಗ್ಗೆ ಮಾತಾಡೋದಾದರೆ ನಾವು ಫ್ರೆಂಡ್ಸ್ 64 MP + 8 ಇನ್ನು ಆಟ ಆಡೋದಕ್ಕೋಸ್ಕರ 2 MP ನೀಡಿದ್ದಾರೆ ಫ್ರೆಂಡ್ಸ್. ಅಂದರೆ ಕ್ಯಾಮ್ರಾಗಳನ್ನ 4 ಕ್ಯಾಮ್ರಾಗಳನ್ನ ಕೊಡ್ತಕ್ಕಂಥ ಕಂಪ್ನಿಗೆ ಮನಸ್ಸಿಲ್ದಿದ್ದರೂ ಕೂಡ ಕೊಟ್ಟಿರೋ ರೀತಿ 2 ಕ್ಯಾಮ್ರಾಗಳನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ಮೇನ್ 64 MP ಮೇನ್ ಸೆನ್ಸರ್, 8 MP ವೈಡ್ ಆ್ಯಂಗಲ್, ಇನ್ನು 2 MP ಮ್ಯಾಕ್ರೋ, 2 MP ಮೋನೋಕ್ರೋಮಿಕ್, ಅಂದರೆ ಅದು ಕೂಡ ಡೆಪ್ತ್ಗೆ ಯೂಸ್ ಆಗುತ್ತೆ. ಅದೇ ರೀತಿ 2 MP ಕೊಟ್ಟಿದ್ದಾರೆ. ಅವು 2 ಕ್ಯಾಮ್ರಾಗಳನ್ನ ಕೊಟ್ಟಿದ್ದರೆ ಸಾಕಾಗಿರೋದು 64 8 MP. ಬಟ್ 4 ಕ್ಯಾಮ್ರಾಗಳನ್ನ ಕೊಟ್ಟಿದ್ದೀವಿ ಅಂತ ತೋರಿಸ್ಕೋ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇದೆ. ಇನ್ನು ನಮ್ಮ ಸುಂದರವಾದ ಮುಖದ ಫೋಟೋವನ್ನು ತೆಗೆಯಲು ಇದರಲ್ಲಿ 32 MP ಸೆಲ್ಫಿನ ನೀಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಇದರಲ್ಲಿ ಇದೆ ಅಂತಂದಮೇಲೆ ಇದನ್ನು ನಿಲ್ಲಿಸ್ಗಳು, ಅಂದರೆ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರ ಬ್ಯಾಟ್ರಿ ಇದರಲ್ಲಿ ಎಷ್ಟು ನೀಡ್ತಿದ್ದಾರೆ ಅಂತಂದರೆ 4500 mAh ಬ್ಯಾಟ್ರಿನ ಇದರಲ್ಲಿ ನೀಡ್ತಿದ್ದಾರೆ. ಸೊ ಆ ಬ್ಯಾಟ್ರಿಗೆ ಪವರ್ ನೀಡೋದಕ್ಕೋಸ್ಕರ ಇದರಲ್ಲಿ 65 ವಾಟ್ನ ಸೂಪರ್ ಡಾಟ್ ಚಾರ್ಜರ್ನ ಕೂಡ ನೀಡ್ತಾ ಇದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಇನ್ಬಿಲ್ಟ್ ಆಗಿ. ಅಂದರೆ ಒಂಥರ ಬೆಸ್ಟ್ ಅನಿಸ್ತು ನನಗೇನಪ್ಪ ಅಂತಂದರೆ, ಈಗ ದೊಡ್ಡ ದೊಡ್ಡ ಕಂಪ್ನಿಗಳು 1 ಲಕ್ಷ 1.5 ಲಕ್ಷ ಮೊಬೈಲ್ಗಳು ಬಂದರೂ ಕೂಡ ಅದರಲ್ಲಿ ಚಾರ್ಜರ್ಗಳಿಲ್ಲ. ಬಟ್ ಇದು ಥರ ಬೆಸ್ಟ್ ಅನಿಸ್ತು. ಯಾಕಂತಂದರೆ ಇಷ್ಟು ಚಿಕ್ಕ ಬಜೆಟ್ ಫೋನ್ ಆದರೂ ಕೂಡ ಅಂದರೆ ಬಜೆಟ್ ಫೋನ್ ಅಂದರೆ ಇದು ಕೂಡ ರೇಟ್ ಜಾಸ್ತಿನೇ, ಬಟ್ ಆದರೂ ಕೂಡ ಅದರಲ್ಲಿ ಫಾಸ್ಟ್ ಚಾರ್ಜರ್ ನೀಡ್ತಿರಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಥಮ್ಸ್ ಅಪ್ ಅವರಿಗೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ರೀತಿ ಹೊಸ ಮೊಬೈಲ್ಗಳ ಲಾಂಚಿಂಗ್ ಮತ್ತು ಹೊಸ ಟೆಕ್ನಾಲಜಿ ಅಪ್ಡೇಟ್ಗಳನ್ನ ನಿಮಗಾಗಿ ನೀಡ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬಾಯ್.